ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೈ ಇದೆಯಾ? ನೈಸರ್ಗಿಕವಾಗಿ ನಾರ್ಮಲ್ ಲೆವೆಲ್ಗೆ ಬರಬೇಕಾ? ಈ ಸಿಂಪಲ್ ಮಸಾಜನ್ನು ಮಾಡಿ ಜಸ್ಟ್ 2-3 ನಿಮಿಷ ಅಷ್ಟೇ ನಿಮ್ಗೆ ಇದಕ್ಕೆ ಬೇಕಾಗೋದು. ದಿನಕ್ಕೆ 2 ಸಲ, ಊಟಕ್ಕಿಂತ ಮುಂಚೆ, ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ, ಯಾವಾಗ ಟೈಮ್ ಆಗುತ್ತೋ ಅವಾಗ ಊಟಕ್ಕಿಂತ ಮುಂಚೆ ಮಾಡಿ. ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 21 ಡೇಸ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಎಷ್ಟೋ ವರ್ಷದಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೈ ಇದ್ರೂ ಕೂಡ ಅದು ನಾರ್ಮಲ್ ಲೆವೆಲ್ ಬರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗೋದಕ್ಕೆ ಅಂತ ನನ್ನ ಚಾನಲಲ್ಲಿ ಮುದ್ರೆಗಳನ್ನು ಕೂಡ ತಿಳಿಸಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಟ್ರೈ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಮಸಾಜಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ನಾರ್ಮಲ್ ಲೆವೆಲ್ಗೆ ಬರುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ. ನಿಮಗೆ ಹೈ ಬ್ಲಡ್ ಶುಗರ್ ಲೆವೆಲಿಂದ ಆಗಬಹುದಾದಂತಹ ಸೈಡ್ ಎಫೆಕ್ಟ್ಸನ್ನು ಇದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆಗಿದೆ. ರಿಸಲ್ಟ್ ಸಿಗುತ್ತಾ ಅಂತ ಯೋಚನೆ ಮಾಡ್ಬೋದು, ಬಟ್ 100% ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ. ದಿನಕ್ಕೆ 2 ಸಲ ಆರಾಮಾಗಿ ನಿಂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಜಸ್ಟ್ 2-3 ನಿಮಿಷ ಬೇಕಾಗುತ್ತೆ. ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಮಸಾಜ್ ಮಾಡಬೇಕು. ನಿಮ್ಮ ಬಲಭಾಗದಲ್ಲಿ, ಅಂದರೆ ಈ ಹೊಟ್ಟೆಯ ಮಧ್ಯಭಾಗ ಇರುತ್ತೆ ನೋಡಿ, ಜಸ್ಟ್ ಪಕ್ಕದಲ್ಲೇ ನೀವು ಮಸಾಜ್ ಮಾಡಬೇಕು. ತೀರಾ ಸೈಡ್ಗೆ ಬೇಡ, ಬಲಭಾಗದಲ್ಲಿ ನೋಡಿ. ಹೀಗೆ 20 ಬಾರಿ ಈ ಮಸಾಜನ್ನು ಹೀಗೆ ಮೇಲೆ ಕೆಳಗೆ ಮಾಡ್ಕೋಬೇಕು. ಜಾಸ್ತಿ ಪ್ರೆಷರ್ ಹೊಟ್ಟೆ ಮಧ್ಯಭಾಗದಿಂದ ಈ ಬಲಭಾಗಕ್ಕೆ, ಸ್ವಲ್ಪ ಬಲಭಾಗಕ್ಕೆ ನಿಮ್ಮದು ಜಾಸ್ತಿ ಮಸಾಜ್ ಆಗಬೇಕು. ಆ ರೀತಿ ನೋಡ್ಕೊಳ್ಳಿ. ಹೀಗೆ 20 ಕೌಂಟ್ಸ್ ಮಾಡಿಕೊಂಡು 20 ಕೌಂಟ್ಸು ಇದನ್ನು ಪ್ರಾಕ್ಟೀಸ್ ಮಾಡಿ. ನಂತರ ಸೈಡ್ಗೆ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20. ನೆಕ್ಸ್ಟು ನಿಮ್ಮ ಬೆರಳುಗಳಿಂದ ಈ ರೀತಿ ಪುಷ್ ಮಾಡಬೇಕು. 20 ಕೌಂಟ್ಸ್ ಪುಷ್ ಮಾಡ್ಕೊಳ್ಳಿ. 4 5 6 7 8 9 10 11 12 13 14 15 16 17 18 19 20. ನೆಕ್ಸ್ಟ್ ಈ ರೀತಿ ಪುಷ್ ಮಾಡಬೇಕು. ಹಿಂದಕ್ಕೆ ಬೆಂಡ್ ಆಗಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನೆಕ್ಸ್ಟ್ ಒನ್ನು ಹೀಗೆ ಪ್ರೆಸ್ ಮಾಡಬೇಕು. ಹಿಂದಕ್ಕೆ ಬೆಂಡ್ ಹಾಕಬೇಕು. ವಾಪಸ್ ಬರ್ತಾ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. 10 ಕೌಂಟ್ಸ್ ಮಾಡೋಣ. ಹ 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 ಹ. ಈ ರೀತಿ. ನಂತರ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಪೂರ್ತಿ ಹೊಟ್ಟೆಯ ಭಾಗವನ್ನ ಈ ರೀತಿ 20 ಕೌಂಟ್ಸು ಮಸಾಜ್ ಮಾಡಬೇಕು. ನಂತರ ಸೈಡಿಗೆ ಹೀಗೆ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೊಟ್ಟೆಯನ್ನು ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಆ್ಯಂಟಿ ಕ್ಲಾಕ್ ವೈಸು. ನಂತರ ಎದೆಯ ಭಾಗವನ್ನು ಈ ರೀತಿ ಮಸಾಜ್ ಮಾಡ್ಕೋಬೇಕು. ನಂತರ 2 ಕೈಗಳನ್ನು ಈ ರೀತಿ ರಬ್ ಮಾಡಿ ಕಣ್ಣುಗಳನ್ನು ಈ ರೀತಿ ಮಸಾಜ್ ಮಾಡಬೇಕು. ಈ ರೀತಿ ದಿನಕ್ಕೆ 2 ಸಲ ಊಟಕ್ಕಿಂತ ಮುಂಚೆ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.